ಆಗ್ತಿದೆ, ಕೆಲವರು ಪರವಾಗಿ ಅಜ್ಜಮ್ಮನವರು ಮತ್ತು ಕೊಟ್ರಮ್ಮ ಕದರಮಂಡಿಗೆ, ಅಜ್ಜಮ್ಮನವರು ಮತ್ತು ಕೊಟ್ರಮ್ಮನವರು ಕದರಮಂಡಿಗೆ. ಈಗ ಆಗಿರುವಂತಹ ಜಾತಿ ಗಣತಿ ಅದು ವೈಜ್ಞಾನಿಕವಾಗಿಲ್ಲ ಅನ್ನೋದು ಎಲ್ಲ ಕಡೆಗೂ ಕೇಳಿ ಬರ್ತಾ ಇದೆ. ಜೊತೆಗೆ ಕುಲಶಾಸ್ತ್ರೀಯ ಅಧ್ಯಯನವನ್ನು ಮಾಡಬೇಕಾಗಿರುವಂತಹದ್ದು ಪದ್ಧತಿ ಅದಕ್ಕೆ ಅನುಗುಣವಾಗಿ ಆಗದೇ ಇರೋದ್ರಿಂದ ಕೇವಲ 4 ಗೋಡೆಗಳ ಮಧ್ಯದಲ್ಲಿ ಕುಳಿತು ಅದು ವರದಿ ತಯಾರಾಗಿದೆ ಅನ್ನುವಂಥದ್ದನ್ನು ನಾವೆಲ್ಲ ಕೇಳಿದ್ದೇವೆ. ಅದಕ್ಕಾಗಿ ಅದನ್ನ ಸ್ವೀಕಾರ ಮಾಡೋದು, ಅದಕ್ಕೆ ಅನುಗುಣವಾಗಿ ಆದೇಶ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ತಿಳ್ಕೊಂಡು ನಮ್ಮ ಅಭಿಪ್ರಾಯ. ಈಗ ಶಾಸಕರೆಲ್ಲ ಕೆಲವರು ಸೈನ್ ಮಾಡಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಗುರುಗಳೇ, ಮನವಿ ಮಾಡಿದ್ದಾರೆ. ಅದನ್ನ ನಾವು ಬೆಂಬಲಿಸ್ತೀವಿ. ಅವರು ಎಲ್ಲರೂ ಸೇರ್ಕೊಂಡು ಏನು ಮನವಿಯನ್ನು ಕೊಟ್ಟಿದಾರಲ್ಲ, ಆ ಮನವಿಯನ್ನ ಕೊಟ್ಟಿರುವಂತಹ ಪದ್ಧತಿಯನ್ನು ನಾವು ಬೆಂಬಲಿಸ್ತೀವಿ. ಅದನ್ನ ಮುಖ್ಯಮಂತ್ರಿಗಳು ಪರಿಗಣಿಸಬೇಕು ಅಂತ ತಿಳ್ಕೊಂಡು ನಾವು ಕೂಡ ಹಕ್ಕೊತ್ತಾಯ ಮಾಡ್ತೀವಿ. ಅದು ಅಲ್ಲೆಲ್ಲ ಹಲವಾರು ಕಾರಣಗಳಿದಾವೆ. ಇದರಲ್ಲಿ ಸಂಘರ್ಷ ಬೇಡ. 10 ವರ್ಷಕ್ಕೊಮ್ಮೆ ಮಾಡಬೇಕಾಗಿರುವಂತಹದ್ದು ಪದ್ಧತಿ ಕಾನೂನು ಮತ್ತು ಕುಲಶಾಸ್ತ್ರೀಯ ಅಧ್ಯಯನವನ್ನು ಮಾಡಬೇಕಾಗಿರುವಂತಹದ್ದು ಪದ್ಧತಿ. ಅವೆರಡನ್ನ ಅನುಸರಿಸದೆ ಇಷ್ಟು ಅವಸರದಲ್ಲಿ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ. ಈಗ ಆಗಿರುವಂತಹದ್ದು ಅದು ಅವಧಿನೂ ಆಗಿಲ್ಲ ಮತ್ತು ಪದ್ಧತಿನೂ ಕೂಡ ಸರಿಯಾಗಿ ನೆರವೇರದೇ ಇರೋ ಕಾರಣಕ್ಕಾಗಿ ಅದನ್ನು ಕೈ ಬಿಡಬೇಕು ಅಂತ ಹೇಳಿ ನಾವು ಹೇಳಿದ್ವಿ. ಅವಾಗೂ ವಿರೋಧ ಆಗಿದೆ, ಕೋರ್ಟ್ನಲ್ಲೂ ಕೂಡ ಚಾಲೆಂಜ್ ಆಗಿದೆ. ಅವಾಗಿಂದ ವಿರೋಧ ನಡೀತಾನೆ ಇದೆ. ಈಗ ಅದು ಪುನಃ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದೆ. ನಾವು ನಮ್ಮ ಸಮಾನ ಪೀಠಾಚಾರ್ಯ ಜೊತೆಗೆ ಚರ್ಚೆ ಮಾಡಿ ಈ ಬಗ್ಗೆ ನಿರ್ಣಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.